ವಾರಾಹಿ ನದಿ ನೀರನ್ನ ಮೇಲಕ್ಕೆತ್ತು ಅಂತಂದ್ರೆ ಏತ ನೀರಾವರಿಯ ಮೂಲಕ ಬಹು ಗ್ರಾಮಕ್ಕೆ ಮುಖ್ಯವಾಗಿ 1200 ಹೆಕ್ಟೇರ್ ಕೃಷಿ ಭೂಮಿಗೆ ನೀರಿಳಿಸುವಂತದ್ದು, ಮುಖ್ಯವಾಗಿ ಬಹಳಷ್ಟು ಗ್ರಾಮಗಳಿಗೆ ಕುಡಿಯುವ ನೀರನ್ನು ಒದಗಿಸುವಂತಹ ಒಂದು ಯೋಜನೆ. ಅದ್ರ ಜೊತೆಗೆ ಈಗ ಒಂದು ಖಾಸಗಿ ಲಾಬಿಗೆ ಮಣಿದು ಈಗ ಏತ ನೀರಾವರಿ ನಂಗೆ ಕಾಣಿಸುವಂತಹ ಒಂದು ಡ್ಯಾಮ್ ಏನಿದೆ ಅಲ್ಲಿಂದ ಏನ್ ಕಾಣ್ತಾ ಇದೆ ಅಲ್ಲಿಂದ ನೀರನ್ನ ಮೇಲಕ್ಕೆತ್ತುವಂತ ಮೇಲ್ಭಾಗದಲ್ಲಿ ಏನು ಅಲ್ಲಿ ಒಂದು ಏತ ನೀರಾವರಿ ಯೋಜನೆ ಮಾಡುವಂತದ್ದು ಕಾಮಗಾರಿಗೆ ಬ್ರೇಕ್ ಬಿದ್ದಿರುವಂತದ್ದು. ಮುಖ್ಯವಾಗಿ ಅಲ್ಲಿ ಕಾಣುವಂತ ಒಂದು ನೀರು ಬ್ಲೂ ಕಲರ್ ಏನಿದೆ ವಿದ್ಯುತ್ ಉತ್ಪಾದನಾ ಘಟಕ, ಆ ಉತ್ಪಾದನಾ ಘಟಕ ಒಬ್ಬ ಖಾಸಗಿ ವ್ಯಕ್ತಿಗೆ ಸೇರಿರುವಂತದ್ದು. ಆ ಖಾಸಗಿ ವ್ಯಕ್ತಿ ಏನಿದೆ ಅವರಿಗೆ ಈಗ ಸದ್ಯಕ್ಕೆ ಮೇಲ್ಭಾಗದಲ್ಲಿ ಆ ಯೋಜನೆ ಬೇಡ, ಅದನ್ನ ಕೆಳಭಾಗದಲ್ಲಿ ಏನು ಬಲಭಾಗದಲ್ಲಿ ಆ ಭಾಗದಲ್ಲಿ ಕಾಣ್ತಾ ಇರುವಂತಹ ಒಂದು ದೇವಸ್ಥಾನದ ಪಕ್ಕದಲ್ಲಿ ಒಂದು ಆ ಯೋಜನೆಯನ್ನ ಕೆಳಭಾಗದಲ್ಲಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಲಾಬಿ ನಡೀತಾ ಇದೆ. ಹೀಗಾಗಿ ಆ ಲಾಬಿಗೆ ಮಣಿದು ಸರ್ಕಾರ ಈಗ ಆ ಯೋಜನೆಗೆ ಬ್ರೇಕ್ ಹಾಕಿರುವಂತದ್ದು. ಈಗ ಮುಖ್ಯವಾಗಿ ಆ ಕೆಳಭಾಗದಲ್ಲಿ ಹರಿಯುವಂತ ನದಿ ಅಲ್ಲಿ ಯೋಜನೆ ಇಲ್ಲ, ಆದ್ರೆ ಅಲ್ಲಿ ಪುನಃ ಮತ್ತೊಂದು ಡ್ಯಾಮ್ ಕಟ್ಟಬೇಕಾಗತ್ತೆ. ಆ ನಂತರದಲ್ಲಿ ಈ ದೇವಸ್ಥಾನ ಏನಿದೆ ಹೊಳೆ ಶಂಕರಾಣಿ ದೇವಸ್ಥಾನ, ಇಲ್ಲೂ ಮುಳುಗಡೆ ಆಗುವಂತದ್ದು. ಅಲ್ಲೊಂದು ಲಿಂಗ ಇದೆ, ಆ ಲಿಂಗ ಕೂಡ ಮುಳುಗಡೆ ಆಗುತ್ತೆ. ಹಾಗಾಗಿ ಈ ಯೋಜನೆ ಮೇಲ್ಭಾಗದಲ್ಲಿ ಆಗ್ಬೇಕು ಅನ್ನುವಂತ ಒತ್ತಾಯ ಈ ಬಹಳಷ್ಟು ರೈತರು ಮಾಡಿರುವಂತದ್ದು. ಮುಖ್ಯವಾಗಿ ಈ ಹೊಳೆ ಶಂಕರಾಣಿ ದೇವಸ್ಥಾನ ಏನಿದೆ ಈಗಾಗಲೇ ಬಹಳಷ್ಟು ಮುಳುಗಡೆ ಆಗುವಂತ ಪ್ರದೇಶದಲ್ಲಿ ಇರುವಂತದ್ದು. ಒಂದು ವೇಳೆ ಆ ಖಾಸಗಿ ಲಾಬಿಗೆ ಖಾಸಗಿ ವ್ಯಕ್ತಿಯ ಜಲವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಮಣಿದು ಸರ್ಕಾರ ಏನಾದ್ರೂ ಕೆಳಭಾಗದಲ್ಲಿ ಆ ಘಟಕ ಏನು ಏತ ನೀರಾವರಿ ಯೋಜನೆ ಆ ಲಿಫ್ಟ್ ಇರಿಗೇಷನ್ ಏನಿದೆ ಅದನ್ನ ಕೆಳಭಾಗದಲ್ಲಿ ಮಾಡಿದ್ದಲ್ಲಿ ಏನು ಖಾಸಗಿ ವ್ಯಕ್ತಿಯ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಬಹಳ ಏನೋ ಲಾಭ ಆಗತ್ತೆ ಮತ್ತು 365 ದಿನಗಳು ಕೂಡ ನೀರು ಲಭ್ಯ ಆಗತ್ತೆ. ಆದ್ರೆ ರೈತರಿಗೆ ಮತ್ತು ಬಹಳಷ್ಟು ಗ್ರಾಮಗಳಿಗೆ ನೀರು ಲಭ್ಯ ಆಗಲ್ಲ. ಜೊತೆಗೆ ಈ ಹೊಳೆ ಶಂಕರನ ದೇವಸ್ಥಾನ ಇದೆ ಅದಕ್ಕೂ ಕೂಡ ಬಹಳಷ್ಟು ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಬಹಳಷ್ಟು ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ದೇವಾಲಯಕ್ಕೆ ಬರ್ತಾರೆ. ಇಲ್ಲಿ ಬಂದು ಅವರಿಗೂ ಕೂಡ ಸದ್ಯಕ್ಕೆ ಈ ಭಾಗಕ್ಕೆ ಬರ್ಲಿಕ್ಕೆ ಬಹಳಷ್ಟು ಸಂಕಷ್ಟ ಎದುರಾಗತ್ತೆ. ಮುಖ್ಯವಾಗಿ ದೇವಾಲಯ ಮಳೆಗಾಲದಲ್ಲೂ ಮತ್ತು ಬೇರೆ ದಿನಗಳಲ್ಲಿ ಕೂಡ ಬೆಳೆ ಸಮಯದಲ್ಲಿ ಕೂಡ ಮುಳುಗಡೆ ಆಗುವಂತಹ ಏನು ಅಪಾಯ ಕೂಡ ಇರುವಂತದ್ದು. ಆದ್ರೆ ಹೀಗಾಗಿ ಏನು ಖಾಸಗಿ ವ್ಯಕ್ತಿಯ ಲಾಬಿಗೆ ಮಣಿದು ಸರ್ಕಾರ ಯಾವುದೇ ಕಾರಣಕ್ಕೂ ಆ ಏತ ನೀರಾವರಿ ಯೋಜನೆಯನ್ನ ಮೇಲ್ಭಾಗದಲ್ಲೇ ಮಾಡಬೇಕು. ಈಗ DPR ಆಗಿದೆ, ಆ ಪ್ರಕಾರನೇ 60% ಏನಾಗಿದೆ ಕಾಮಗಾರಿ ಅದು ಸಂಪೂರ್ಣ ಮಾಡಬೇಕು. ಹಾಗಾಗಿ ಈ ಏನು ಪ್ರಾಜೆಕ್ಟ್ ಏನಿದೆ ಮೇಲ್ಭಾಗ ಆದಲ್ಲಿ ರೈತರಿಗೂ ಜೊತೆಗೆ ಗ್ರಾಮಸ್ಥರಿಗೂ ಮತ್ತು ಉಳಿದ ಎಲ್ಲಾ ವ್ಯವಸ್ಥೆಗೂ ಏನು ಸಮಸ್ಯೆ ಆಗಲ್ಲ. ಒಂದು ವೇಳೆ ಎಲ್ಲಾದ್ರೂ ಏನು ಖಾಸಗಿ ವ್ಯಕ್ತಿಯ ಏನು ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಮಣಿದು ಸರ್ಕಾರ ಕೆಳಭಾಗದಲ್ಲಿ ದೇವಸ್ಥಾನದ ಸಮೀಪದಲ್ಲಿ ಏನಾದ್ರೂ ಮಾಡಿದ್ದಲ್ಲಿ ದೊಡ್ಡ ಅಪಾಯವೇ ಎದುರಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಇಲ್ಲಿನ ಸ್ಥಳೀಯ ರೈತರು ಕೂಡ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಪರೀಕ್ಷೆ ಶೇಡ್, ನ್ಯೂಸ್ ಫಸ್ಟ್ ಉಡುಪಿ.